ಹಾಲಿಲ್ಲ ಅವನು ಮನೆಯಲ್ಲೂ ಇಲ್ಲ, ಎಲ್ಲ ಸಣ್ಣ ಪುಟ್ಟ ಸಂಧಿಯಲ್ಲೋ ದೇವರ ಮಾಯೆ. ಕಷ್ಟ ಸಮಯದಲ್ಲಿ ಉಪಸ್ಥಿತವಾಗುತ್ತಾನೆ, ಕಷ್ಟ ಸಮಯದಲ್ಲಿ ಉಪಸ್ಥಿತವಾಗುತ್ತಾನೆ. ಭಕ್ತನಿಗೆ ಅವನು ಅನ್ಯ ರೂಪ ಧರಿಸಿಕೊಳ್ಳುತ್ತಾನೆ. ಸಂಕಟದಲ್ಲಿ ಭಕ್ತರಿಗೆ ಸಹಾಯ ಮಾಡುತ್ತಾನೆ. ಪರಮಾತ್ಮ 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 ಪರಮಾತ್ಮ. ಓ ಶಂಭು ಮಹಾದೇವ. ಓಂ ನಮಃ ಶಿವಾಯ. ಏನ್ರಿ ಹೇಳಿ ಮೇಲೆ ಆಯ್ತು, ಶುರುವಾಯ್ತು. ದಿನ ಇದ್ದಿದೆ ಇವ್ರದು. ಏನ್ರಿ ಏನಾಯ್ತು ಮತ್ತೆ? ಕನ್ಸ? ಯಾಕೆ ತೊಂದರೆ ತಗೊತ್ತೀರಾ ನೀವು? ನಾನ್ ಹೇಳ್ತೇನೆ ನೀಲಿಮಾ, ಇವತ್ತಲ್ಲ ನಾಳೆ ಈ ಬಾವಿ ತುಂಬುತ್ತೆ. ಹೌದು, ತುಂಬ್ತದೆ. ಎಷ್ಟು ವರ್ಷದಿಂದ ಇದನ್ನು ಕೇಳ್ತಾ ಬಂದಿದ್ದೀನಿ, ಆದ್ರೆ ಏನು ಬದಲಾಗಿಲ್ಲ ಪರಿಸ್ಥಿತಿ. ಅಮೂಲ್, ಈ ತರ ಮಾತಾಡ್ಬೇಡ ಈಗ. ಏನ್ ಬೇಡ ಅಂದ್ರೆ ಹ ನೀನೇ ಹೇಳೋ ಆಗಿದ್ರೆ. ಎಷ್ಟು ವರ್ಷದಿಂದ ಹೀಗೆ ಇದ್ದೀರಪ್ಪ? ಯಾವಾಗಿಂದ ನೆನಪಿದೆಯೋ ಅಲ್ಲಿಂದನೂ ಇದೇ ಮಾತನ್ನು ಕೇಳ್ತಾ ಬಂದಿದ್ದೀನಿ. ಒಂದಲ್ಲ ಒಂದು ದಿನ ಈ ಬಾವಿಯಲ್ಲಿ ನೀರು ತುಂಬುತ್ತೆ ಅಂತ. ಅರೆ, ಅವರಿಗೆ ಆಸೆ ಇದ್ರೆ ಇರ್ಲಿ ಬಿಡು. ಅರೆ ಸರಿ, ಒಪ್ಪಿದೆ. ಆದ್ರೆ ಅದಕ್ಕೆ ಇಲ್ಲೇ ಕನ್ಸ್ ಕಾಣ್ತಾ ಕೂತ್ಕೊಳ್ಳೋದಾ? ಮಳೆ ಇಲ್ಲ, ಬಿಸಿಲಿಲ್ಲ, ಚಳಿ ಇಲ್ಲ. ಪ್ರತಿದಿನ ರಾತ್ರಿ ಮನೆಯಿಂದ ಹೊರಗೆ ಬಂದು ಮಲಗ್ತಾರೆ. ಬೆಳಿಗ್ಗೆ ಎದ್ದು ಹೀಗೆ ಬಾವಿ ನೋಡ್ತಾ ನಿಂತಿರ್ತಾರೆ. ಬಂದೇ ಬರುತ್ತೆ ನೀರು. ನನ್ ಶಂಭು ಮಹಾದೇವ ನೋಡ್ಕೊಳ್ತಾನೆ ಅಲ್ಲ. ಹೌದು, ಅಲ್ಲ ಅವನು ಇದನ್ನೆಲ್ಲ ನೋಡ್ತಾ ಇದ್ದಿದ್ರೆ ಇಲ್ಲಿವರೆಗೂ ನಿಮ್ಮ ಆಸೆಯನ್ನೆಲ್ಲ ಪೂರೈಸ್ತಿದ್ದ. ಏನು ನೋಡೋದಿಲ್ಲ ಅವನು. ನೀಲಿಮಾ ಇವನಿಗೆ ಹೇಳು, ಗಂಗಾ ಭೂಮಿಗೆ ಇಳಿದಾಗ ಅವಳ ಆವೇಗ ಭೂಮಿಗೆ ತಡೆಯೋಕ್ಕಾಗಲ್ಲ ಅಂತ ಹೇಳು ಅಂತ. ಶಂಕರ ಅವನ ಜಟೆಯಲ್ಲಿ ಅವಳನ್ನ ಸೇರಿಸ್ಕೊಂಡ. ಗೊತ್ತಿದೆ ನನ್ಗೆ, ಚಿಕ್ಕವನಿಂದಾಗ್ಲಿಂದಾನೂ ಕೇಳ್ತಾ ಇದ್ದೀನಿ ಮಾತನ್ನ. ಹಾಗಿದ್ರೆ ನಿಜವಾಗ್ಲೂ ಶಂಕರನ ಜಟೆಯಲ್ಲಿ ಗಂಗಾ ಇದ್ರೆ ಅವನಿಗೆ ಹೇಳಿ ಇಲ್ಲಿಗೆ ಬಾವಿಗೆ ಕಳಿಸೋ ಅಂತ. ನೀಲಿಮಾ ಹೇಳು ಅವನ್ಗೆ, ಮಹಾದೇವನ ಮೇಲೆ ಒಂದು ಶಬ್ದ ಹೇಳಿದ್ರು ನಾನ್ ಸುಮ್ಮನಿರೋಲ್ಲ. ಅರೆ ಅಮ್ಮ ನೀನೇ ಹೇಳು, ಏನ್ ತಪ್ಪು ಹೇಳಿದೆ ನಾನು? ಅಮೂಲ್, ಬೆಳಿಗ್ಗೆನೆ ವಾದ ಮಾಡ್ಬೇಡ. ವಾದ ಮಾಡೋಕೆ ನನ್ಗೆ ಇಷ್ಟನೇ ಇಲ್ಲ. ಅವನಿಗೆ ಹೇಳು, ಯಾವ ವಿಷಯದ ಬಗ್ಗೆ ಗೊತ್ತಿಲ್ವೋ ಆ ವಿಷಯದ ಬಗ್ಗೆ ಮಾತಾಡ್ಬೇಡ ಅಂತ. ನನ್ ಪೂಜೆಗೆ ಬೇಗ ರೆಡಿ ಮಾಡು, ನಾನ್ ಸ್ನಾನ ಮಾಡಿ ಬರ್ತೇನೆ. ಅಮೂಲ್, ಅವ್ರಿಗೇನ್ ಹೇಳ್ಬೇಡ. ಯಾಕೆ ಬೆಳಿಗ್ಗೆನೆ ವಾದ ಮಾಡ್ತೀಯ? ಹೌದಾ? ಹಾಗಾದ್ರೆ ಇಲ್ಲಿ ನಡೀತಿರೋದು ಇಷ್ಟ ಆಗ್ತಾ ಇದೆಯಾ ನಿನ್ಗೆ? ಈಗ ಪುನಃ 4 ಗಂಟೆ ಪೂಜೆ ಮಾಡ್ತಾ ಕೂತ್ಕೊಂತಾರೆ. ಆಮೇಲೆ ಬೆನ್ನು ಶುರು ಆಗುತ್ತೆ. ಹುಚ್ಚುತನ ಇದು. ಅಮೂಲ್, ದೇವರ ಪೂಜೆನ ಯಾರಾದ್ರೂ ಹುಚ್ಚುತನ ಅಂತಾರ? ನೋಡು, ನಮ್ಗೆ ನಂಬಿಕೆ ಇರೋದನ್ನ ಶ್ರದ್ಧೆಯಿಂದ ನಾವು ಮಾಡ್ತೀವಿ. ಮತ್ತೆ ನಿಜ ಹೇಳ್ಬೇಕಂದ್ರೆ ನೀನು ಇದ್ರಲ್ಲೆಲ್ಲ ಬೀಳ್ಬೇಡ. ಹೀಗೆ ಹೇಳಿದ್ರೆ ಪ್ರಶ್ನೆನೇ ಇರಲ್ವಲ್ಲ. ಆದ್ರೆ ನಾನು ಇದನ್ನೆಲ್ಲ ಅವರ ಒಳ್ಳೇದಕ್ ಮಾಡ್ತಾ ಇದ್ದೀನಿ ಅಲ್ಲ.
ಆದ್ರೆ ಕೇಳ್ಬೇಕಲ್ಲ. ಅವ್ರು ಯಾಕೆ ನಿನ್ ಮಾತು ಕೇಳ್ಬೇಕು? ನೀನ್ ಕೇಳ್ತೀಯ ಅವರ ಮಾತು? ದೇವ ಶಂಭು ಮಹಾದೇವ, ನನ್ ಬಾವಿಯಲ್ಲಿ ನೀರ್ ಬರೋ ಹಾಗೆ ಮಾಡು ದೇವ, ಕೃಪೆ ಮಾಡು ದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಇವರನ್ನ ನೋಡು. ಸುಮ್ನೀರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸರ್ ಕುರಿಯರ್ ಓಂ ನಮಃ ಶಿವಾಯ. ಅಮುಲ್ ಕೋಲೇಕರ್. ಹಾ, ನಾನೇ. Thank you. ಶಿವಾಯ. ಓಂ ನಮಃ ಶಿವಾಯ. ಏ ಅಮ್ಮ, ಓಂ ನಮಃ ಅಮ್ಮ, ಶಿವಾಯ. ಹೊರಗಡೆ ಬಾ ಬೇಗ. ಅಮ್ಮ ಬೇಗ ಬಾ. ಅಂತರ್ ಏನಾಯ್ತು ಈಗ? ಹಾ ನೋಡು, ನಿನ್ ಮಗನಿಗೆ ಕೆಲ್ಸ ಸಿಕ್ತು. 4 ದಿನದಲ್ಲಿ ಜಾಯ್ನ್ ಆಗ್ಬೇಕು. ಅಂದ್ರೆ ಅಂದ್ರೆ ಅಂತ ಕೇಳ್ತಾ ಇದ್ಯಾ? ಲೆಟರ್ ನೋಡು, ಲೆಟರ್. ಅರೆ, ನಿನ್ ಮಗ ಪ್ರಾಧ್ಯಾಪಕನಾದ. ಏನು ಇದು ಇನ್ನೂ ನಡೀತಾ ಇದೆಯಾ? ಅಯ್ಯೋ, ನೀವು ಸ್ವಲ್ಪ ಶಾಂತವಾಗಿರಿ. ಏನ್ ಶಾಂತವಾಗಿರೋದು? ನನ್ನ ಮಗನಿಂದ ನಾನು ಏನು ಅಪೇಕ್ಷೆ ಪಡಬಾರದು. ಇವನನ್ನ ಕೃಷಿ ಕಾಲೇಜಿಗೆ ಸೇರಿಸಿದ ಯಾತಕ್ಕೆ? ವ್ಯವಸಾಯದ ತಂತ್ರಜ್ಞಾನ ಕಲಿತ್ರೆ ಅದರ ಉಪಯೋಗ ನಮ್ ಹೊಲಕ್ಕಾಗುತ್ತೆ ಅಂತ. ಏನಾದ್ರು ಪ್ರಯೋಗ ಮಾಡ್ತಾನೆ ಅಂತ. ಏನ್ ತಪ್ಪು ಮಾಡಿದ್ದೀನಿ ನಾನು? ಹಾ, ಅಲ್ಲ, ಮನೆಗೋಸ್ಕರ ಮಾಡ್ತಾ ಇದ್ದೀನಲ್ವಾ? ಅಮ್ಮ, ನೀನಾದ್ರೂ ಹೇಳು ಇವರಿಗೆ. ಜಗತ್ತು ಎಷ್ಟು ಮುಂದೆ ಹೋಗಿದೆ ಗೊತ್ತಾ? ಮತ್ತೆ ನನ್ಗೆ ಹೇಳು, ಈಗ ಹೊಲದಿಂದ ಏನಾದ್ರೂ ಉಪಯೋಗ ಇದೆಯಾ ನಮ್ಗೆ? ಮತ್ತೆ ಇವತ್ ಮಳೆ ಕಮ್ಮಿ ಆಗುತ್ತೆ, ನಾಳೆ ಜಾಸ್ತಿ ಆಗುತ್ತೆ. ಏನ್ ಮಾಡೋದು? ಎಲ್ಲ ನಿಸರ್ಗದ ಮೇಲೆ ಅವಲಂಬನೆ ಆಗಿ. ಅಲ್ಲಲ್ಲ, ನನ್ಗೆ ಹೇಳಿ, ನಾನು ಈ ಕೆಲಸ ಮಾಡಿದ್ರೆ ಕೊನೆ ಪಕ್ಷ ಪ್ರತಿ ತಿಂಗಳು ಸಂಬಳನಾದ್ರೂ ಬರ್ತದೆ. ಆದ್ರೆ ಇಲ್ಲ, ಈಗ ಹೊಲದಲ್ಲಿ ಏನಾದ್ರೂ ಉಳಿದಿದ್ಯಾ ಹೇಳಿ ನನ್ಗೆ? ನನ್ಗೊಂದು ವಿಷಯ ಹೇಳಿ, 2 ಹೊತ್ತಿನ ಊಟಕ್ಕಾದ್ರೂ ನಮ್ಗೆ ದುಡ್ಡು ಬೇಕಲ್ವಾ? ಬೇಕಲ್ವಾ? ಎಲ್ಲಿಂದ ತರ್ಬೇಕದನ್ನ? ನನ್ ಮಾತ್ ಕೇಳಿ, ಇದನ್ನೆಲ್ಲ ಮಾರಿ ನಡೀರಿ ಮೈಸೂರ್ಗೆ. ಅಲ್ಲಿ ಒಂದು ಚಿಕ್ಕ ಮನೆ ತಗೊಂಡು ಸುಖವಾಗಿ ಇರೋಣ. ಏಯ್ ನೀಲಿಮ, ಇವನ್ಗೇನಾದ್ರೂ ಹುಚ್ಚು ಹಿಡ್ದಿದ್ಯಾ? ನಾನು ಇವನ್ ತಾಳಕ್ಕೆ ಕುಣಿಬೇಕಾ? ನಾನು ಊರ್ ಬಿಟ್ಟು ಎಲ್ಗೂ ಬರೋದಿಲ್ಲ. ನಾನು ಕೊನೆದಾಗಿ ಹೇಳ್ತಾ ಇದ್ದೀನಿ, ನನಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ. ಅರೆ ಅಮುಲ್, ಸ್ವಲ್ಪ ಕೇಳು. ಏನ್ ಮಾಡ್ಲಿ ಇಲ್ಲಿದ್ದು? ಹಾ, ಶಂಕರನ್ಗೆ ಪ್ರಾರ್ಥನಾ ಮಾಡ್ಲಾ ಬಾವಿಗೆ ನೀರ್ ಕೊಡು ಅಂತ? ಶಿಕ್ಷಣ, ಸಮಯ ಎಲ್ಲ ಹಾಳಾಗ್ತಾ ಇದೆ. ನಿಮ್ಗೆ ನಿಮ್ಮ ಜೀವನನ ಇಲ್ಲೇ ಹಾಳು ಮಾಡ್ಬೇಕು ಅಂದ್ರೆ ಮಾಡ್ಕೊಳ್ಳಿ, ಆದ್ರೆ ನನ್ಗೆ ಸಾಧ್ಯ ಇಲ್ಲ. ನನ್ ಮಾತ್ ಕೇಳಿ, ಆ ಬಾವಿ ಮುಚ್ಚಿ ನಡೀರಿ ನನ್ ಜೊತೆ. ನೀಲಿಮ, ಇವನಿಗೆ ಸುಮ್ನಿರೋಕೆ ಹೇಳು, ಇಲ್ಲ ಅಂದ್ರೆ ನನ್ ತಾಳ್ಮೆ ಕೆಡುತ್ತೆ. ಅಮುಲ್, ನನ್ನ ಮಾತ್ ಕೇಳಪ್ಪ. ಅಮ್ಮ, ನೀನಾದ್ರೂ ವಿಚಾರ ಮಾಡು, ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ನೀಲಿಮ, ಇವನ್ಗೆ ಬಾಯಿ ಮುಚ್ಚೋಕೆ ಹೇಳು. ಅಮ್ಮ, ಅರ್ಥ ಮಾಡ್ಕೋ. ಅರೆ, ನೀವೊಬ್ರು ಮೊದ್ಲು ನನ್ನ ಮಾತ್ ಕೇಳಿ, ಶಾಂತವಾಗಿ ಸ್ವಲ್ಪ. ಇದೆಲ್ಲ ಮೂರ್ಖತನ ಅಷ್ಟೇ. ಅರೆ, ಅಪ್ಪ ಮಗನ ಮಧ್ಯೆ ವೈಚಾರಿಕ ಭಿನ್ನಾಭಿಪ್ರಾಯ ಇತ್ತು. ಈ ರೀತಿಯ ಭಿನ್ನಾಭಿಪ್ರಾಯಗಳನ್ನ ಮಾತಾಡ್ ಬಗೆಹರಿಸಬೇಕು. ಮೌನ ಪರಿಹಾರ ಅಲ್ಲ. ಅಲ್ಲದೆ ಹತ್ತಿರ ಸಂಬಂಧಗಳಲ್ಲಿ ಮೌನ ಎದುರಾದ್ರೆ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಮಿಲಿಂದ್ ಮತ್ತು ಅಮೂಲ್ ವಿಚಾರದಲ್ಲಿ ಇದೇ ಆಗ್ತಿತ್ತು. ಪಾಪ ನಿಲಿಮಾ ತನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತಾ ಇದ್ಲು, ತುಂಬಾ ಚಡ್ಪಡಿಸ್ತಾ ಇದ್ಲು. ಅದರಿಂದ ಬೇರೆ ಪರಿಣಾಮ ಆಯ್ತು. ಈಗ ಮಿಲಿಂದ ಮತ್ತೆ ಅಮೂಲ್ ಅವಳನ್ನ ಮಧ್ಯೆ ಇಟ್ಕೊಂಡೇ ಮಾತಾಡ್ತಿದ್ರು.
ಅವಳಿಗೆ ದುಃಖ ಆಗ್ತಿತ್ತು. ಅವಳು ಇಬ್ಬರಿಗೂ ಸಮಾಧಾನ ಮಾಡೋಕೆ ಪ್ರಯತ್ನ ಮಾಡ್ತಾನೆ ಇದ್ಲು. ಎಷ್ಟೇ ಆದ್ರೂ ತಂದೆ ಮತ್ತು ಮಗನದು ರಕ್ತ ಸಂಬಂಧ ಅಲ್ವಾ? ಯಾವಾಗ್ಲಾದ್ರೂ ಈ ಸಂಬಂಧ ಒಂದಾಗತ್ತಾ? ಹರ ಹರ ಶಂಭೋ. ಚಿಂತೆ ಆಗುತ್ತ ಮಗನ್ ಬಗ್ಗೆ? ಅವನನ್ನ ದೂರ ಹೋಗೋಕೆ ಬಿಡಬಾರ್ದು ಅನಿಸುತ್ತೆ. ಮಹಾಶಿವರಾತ್ರಿಯ ಮಾರನೇ ದಿನ ಅವ ಹೊರಡ್ತಾನೆ. ಹಾಗಾದ್ರೆ ಮಾತಾಡಿ ಅವನ ಜೊತೆ ಪ್ರೀತಿಯಿಂದ ಹೇಳಿ ಅವನಿಗೆ ಹೋಗ್ಬೇಡ ಅಂತ. ಅವಾಗ್ಲೇ ಹೇಗ್ ಮಾತಾಡಿದ ನೋಡಿದ್ಯಲ್ಲ. ನೀವು ಕೂಡ ಅವನ ಜೊತೆ ಪ್ರೀತಿಯಿಂದ ಮಾತಾಡ್ಲಿಲ್ಲ. ಮತ್ತೆ ರಾತ್ರಿ ಹೊತ್ತು ಅವನಿಗೆ ರಗ್ಗು ಹೊದೆದು ಪ್ರೀತಿ ತೋರಿಸುವ ಬದಲು ಪ್ರೀತಿಯಿಂದ ಅವನ ಜೊತೆ ಮಾತಾಡಿ. ವಾದ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು. ವಾದ ನಾನ್ ಮಾಡ್ತೀನಾ? ಅವನ್ ಸರಿಯಾಗಿ ನನ್ ಜೊತೆ ಮಾತಾಡ್ತಾನ? ನಿಮ್ ಮಗ ಅವನು. ನೀವ್ ಹೇಗ್ ನಡ್ಕೊತೀರಾ ಅವನು ಹಾಗೆ ನಡ್ಕೊಳ್ತಾನೆ. ನಿಮ್ಗೆ ಹಾಗೆ ಹೇಳ್ತೇನೆ ಗೊತ್ತಾ? ನೀವು ಗಂಟೆಗಟ್ಟಲೆ ಪೂಜೆ ಮಾಡ್ತೀರಾ, ಮತ್ತೆ ಬೆನ್ನು ಅಂತೀರಾ. ಬೆನ್ನು ಬರುತ್ತೆ ಅಂತ ಅವನು ಹೇಳ್ತಾನಲ್ವಾ, ಅದು ನಿಮ್ಗೆ ಗೊತ್ತಲ್ವಾ? ಅದು ಮಲಗಿದಾನೆ ಅವನು. ನೀಲಿಮಾ, ಅದೇನಂದ್ರೆ ನೀನ್ ಹೇಳವನಿಗೆ. ನಿನ್ ಮಾತ್ ಖಂಡಿತ ಕೇಳ್ತಾನೆ. ಅರೆ, ಅವನಿಗೆ ಹೇಳು, ಇಲ್ಲಿ ಮನೆ ಮಠ ಎಲ್ಲ ಇರುವಾಗ ಬೇರೆ ಕಡೆ ಯಾಕೆ ಹೋಗ್ತೀಯಾ ಅಂತ. ನಾನ್ ಹೇಳ್ಬೇಕಾ? ಹಾ, ನಿನ್ ಮಾತ್ ಖಂಡಿತ ಕೇಳ್ತಾನೆ. ಕೇಳಲ್ಲ ಅವನು, ಮತ್ತು ನಾನು ಹೇಳಲ್ಲ. ಹಿಂಗ್ಯಾಕೆ ಹೇಳ್ತೀಯ? ನೋಡಿ, ನಡೀರಿ, ನಾವಿಬ್ರು ಅವನ ಜೊತೆ ಪುಣೆಗೆ ಹೋಗೋಣ. ಬರ್ತೀರಾ? ನಾನಲ್ಲಿಗೆ ಬರೋ ಪ್ರಶ್ನೆನೇ ಇಲ್ಲ ನೀಲಿಮಾ. ಅದನ್ನೇ ನಾನ್ ಹೇಳ್ತಿರೋದು. ಹೋಗೋಣ ಬನ್ನಿ ಅಂದ್ರೆ ನೀವು ಬರಲ್ಲ ಅಂತೀರಾ. ಅಲ್ಲ ಅಂದ್ಮೇಲೆ ಅವನು ಹೇಗ್ ಕೇಳ್ತಾನೆ ಹೇಳಿ? ಕೊನೆಗೆ ಶಂಭು ಮಹಾದೇವನ ಇಚ್ಛೆ ಹೇಗಿದೆಯೋ ಅವನಿಗೇ ಗೊತ್ತು. ಹರ ಹರ ಶಂಭು. ಸರಿ, ಈಗ ನೆನಪಾಯ್ತು. ಅದು ನಾವಿನ್ನು ಬಸ್ ಬುಕ್ ಮಾಡಿಲ್ಲ. ಶ್ರೀಕಂಠೇಶ್ವರ ಮಂದಿರಕ್ಕೆ ಹೋಗ್ಬೇಕಲ್ಲ ನಾವು. ಹೌದೌದು. ನಾಳೆನ ನಾನು ಹೋಗಿ ಟಿಕೆಟ್ ಬುಕ್ ಮಾಡಿ ಬರ್ತೀನಿ. ಇಲ್ಲಾಂದ್ರೆ ರಶ್ ಆಗ್ಬಿಡುತ್ತೆ, ಲೇಟ್ ಆಗ್ಬೋದು. ಸರಿ, ಈಗ ಮಲ್ಗೋಣ. ಹಾಗಿದ್ರೆ ಆ ಮಹಾದೇವನ ಮನಸ್ಸಿನಲ್ಲಿ ಏನಿದೆಯೋ ಯಾರಿಗ್ ಗೊತ್ತು. ಜಯ ಶಂಭೋ. ಸರಿ, ಹಾ, ನಿನ್ಗೆ ಹೇಳಿದ್ನಲ್ಲ, ಇಷ್ಟು ವರ್ಷದಲ್ಲಿ ಯಾವಾಗ್ಲೂ ತಪ್ಪಿರ್ಲಿಲ್ಲ. ನೋಡಿ, ಇದೆಲ್ಲ ಇವರಿಂದ ಆಗಿದ್ದು. ಅದೇನ್ ನಡೀತಂತ ಹೇಳಿ. ಈಗ ನಾನ್ ನೀರ್ ತಂದು ಕೊಡ್ತೀನಿ, ಇರಿ ಒಂದ್ ನಿಮಿಷ. ನೀರು ಏನ್ ಬೇಡ ನನಗೆ. ನನ್ನ ಮಹಾದೇವನ ದರ್ಶನ ಆಗ್ಲಿಲ್ಲ, ನಾನ್ ಶಾಂತವಾಗಿ ಹೇಗಿರ್ಲಿ? ಅಲ್ಲ, ಏನ್ ನಡೀತು ಅಂತ ಸರಿಯಾಗಿ ಹೇಳ್ತೀರಾ ನೀವು? ನಿನ್ನ ಮುದ್ದು ಮಗನಿಂದಲೇ ಇಷ್ಟೆಲ್ಲ ಲೇಟ್ ಆಗಿದ್ದು. ನೋಡು, ಬಸ್ ಟಿಕೆಟ್ ಸಿಗ್ಲೇ ಇಲ್ಲ. ಅಯ್ಯೋ ದೇವ್ರೇ, ಆದ್ರೆ ಅದ್ರಲ್ಲಿ ಅಮೂಲ್ ತಪ್ಪು ಏನಿದೆ? ಇಲ್ಲಾಂದ್ರೆ ಯಾರ್ ತಪ್ಪು? ನಿನ್ನೇನ್ ಹೋಗಿ ಟಿಕೆಟ್ ತಗೊಂಡ್ ಬರ್ತಿದ್ದೆ ನಾನು. ಇವನಿಂದ ಲೇಟ್ ಆಯ್ತು. ಅಯ್ಯೋ, ಇಷ್ಟು ಬೇಗ ನಿರ್ಧಾರ ಮಾಡ್ಬೇಡಿ, ಏನಾದ್ರೂ ದಾರಿ ಸಿಗುತ್ತೆ. ಇನ್ಯಾವ್ ದಾರಿ ಸಿಗುತ್ತೆ? ನಾಳೆನೆ ಮಹಾಶಿವರಾತ್ರಿ. ಈಗ ಏನಾಗುತ್ತೆ ಅಂತ ಹೇಳೋಕಾಗಲ್ಲ ನೋಡು. ಇಷ್ಟು ವರ್ಷದ ನನ್ನ ನಿಯಮ ತಪ್ಪಿ ಹೋಯ್ತು. ಅಯ್ಯೋ, ನೀವೇ ಹೇಳ್ತೀರಲ್ಲ, ಶಂಭು ಮಹಾದೇವ ಎಲ್ಲ ಸಮಸ್ಯೆನ ಪರಿಹಾರ ಮಾಡ್ತೇನಂತ. ಏನಾದ್ರೂ ಆಗುತ್ತೆ, ಇರಿ. ಇನ್ಯಾವ ದಾರಿ ಇದೆ ಅಂತ ನನ್ಗಂತೂ ಅನ್ನಿಸ್ತಾ ಇಲ್ಲ. ದೇವಸ್ಥಾನ 50 ಕಿಲೋಮೀಟರ್ ದೂರ ಇದೆ. ನಾಳೆ ನಡ್ಕೊಂಡು ಹೋಗಕ್ಕಾಗತ್ತಾ?
ಏನು ಹೇಳಕ್ ಬಂದ್ಲು. ಅಯ್ಯೋ ಸ್ವಲ್ಪ ಕೇಳಿ. ಅಮ್ಮ, ಏನು? ಯಾಕೆ ಅಷ್ಟು ಅವಶ್ಯಕತೆ ಇದೆಯಾ ಹೋಗೋದು? ಬೇಡ, ಹೋಗ್ಬೇಡಿ ಈ ಸಲ. ಮನೆಯಲ್ಲಿ ಶಂಕರನ್ ಫೋಟೋ ಇದೆಯಲ್ಲ. ನೀವು ಉಪವಾಸ ಬೇರೆ ಮಾಡ್ತೀರಾ, ಅಷ್ಟು ದೂರ ಬೇರೆ ಹೋಗ್ತೀರಾ. ವಯಸ್ಸಿನ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ಬೇಕಲ್ಲ ನೀವು. ಅಮೂಲ್, ನೀನ್ ಇದ್ರಲ್ಲೆಲ್ಲ ಬೀಳ್ಬೇಡ ಆಯ್ತಾ. ನೋಡಿಲ್ಲಿ, ಪ್ರತಿ ವರ್ಷ ಹೋಗ್ತೀವಿ. ಆ ನಿಯಮನ ಯಾವುದೇ ಕಾರಣಕ್ಕೂ ತಪ್ಪಿಸೋಕೆ ಆಗುದಿಲ್ಲ. ಮತ್ತೆ ನಾವು ಹೋಗ್ತಿರೋದು ನಿನ್ಗೋಸ್ಕರನೇ. ನೀನು ಬರ್ಬೇಕು ನಮ್ ಜೊತೆಗೆ. ಅಮ್ಮ ಪ್ಲೀಸ್ ಪ್ಲೀಸ್, ನೀವಿಬ್ರು ನಿಮಗೆ ಬೇಕಾದನ್ನು ಮಾಡ್ಕೊಳ್ಳಿ, ನನಗ್ ಮಧ್ಯ ಹೇಳ್ಬಿಡಿ. ದೇವ್ರೆ, ದೇವ್ರೆ, ನಾಳೆ ನಿನ್ ದರ್ಶನಕ್ಕೆ ನಾವು ಹೇಗೆ ಬರುದು? ಏನಾದ್ರೂ ದಾರಿ ತೋರ್ಸು, ದಾರಿ ತೋರ್ಸು. ಹಾಯ್, ಅಮೋಲಿಂದ ಎಲ್ಲ ಆಗಿದ್ದು ನೋಡೀಗ. ಬಸ್ ಟಿಕೆಟ್ ಸಿಗ್ಲಿಲ್ಲ. ಪ್ರೈವೇಟ್ ಬಸ್ನವರು ಜಾಸ್ತಿ ದುಡ್ಡು ಕೇಳ್ತಾರೆ. ಶಂಕರ, ಶಂಕರ, ಶಂಕರ. ನಮಸ್ಕಾರ. ನಮಸ್ಕಾರ. ಯಾರ್ ಬೇಕು ನಿಮ್ಗೆ? ನಾನು ಉಮೇಶ್ ಕೈಲಾಸ್ ರಾವ್. ನಾನು ಗಾಡಿ ತಗೊಂಡು ಸಿಟಿ ಕಡೆ ಹೊರಟಿದ್ದೆ. ಇಬ್ರು ಬರೋದು ಮಿಸ್ ಆಯ್ತು. ಊರ್ನವರಿಂದ ತಿಳಿತು ನೀವು ಸಿಟಿಗೆ ಹೋಗ್ಬೇಕು ಅಂತ. ಅದಕ್ಕೆ ಕೇಳೋಣ ಅಂತ ಬಂದೆ. ಎಲ್ಲಿಗೆ ಹೋಗ್ಬೇಕು ನೀವು? ಕಂಠೇಶ್ವರ್ ಮಂದಿರ್ಗೆ ಹೋಗ್ಬೇಕು ನನ್ಗೆ. ಹೌದಾ? ಅಲ್ಲಿ ತನಕ ಆಗಲ್ಲ. ಮಂದಿರದಿಂದ 5 ಕಿಲೋಮೀಟರ್ ಹಿಂದೆ ಬಿಡ್ಲಾ? ಆಗ್ಬಹುದು. ನಾವಲ್ಲಿಂದ ಗಾಡಿ ಮಾಡ್ಕೊಂಡು ಹೋಗ್ತೀವಿ. ಇಲ್ಲೇ ಊರಲ್ಲಿ ಗಾಡಿ ಇದೆ, ನೀವು ಸಾಮಾನ್ ತಗೊಂಡ್ ಬನ್ನಿ. ಆಹಾ, ನೋಡಿ ನೀವು ದೇವರಾಗಿ ಬಂದ್ರಿ ಈಗ. ಶಂಕರ, ಓಹೋ, ಶಂಕರ. ನೀಲಿಮಾ, ನೀಲಿಮಾ, ಗಾಡಿ ಸಿಕ್ತು ನಮ್ಗೆ. ಶಂಕರ, ಶಂಕರ, ಮಹಾದೇವನ್ ದರ್ಶನಕ್ಕೆ ಹೋಗ್ತೀವಿ ಎಂದಿದ್ರಿಂದ ಬಿಡ್ತೀನಿ ಎಂದೆ. ಶಂಭು ಮಹಾದೇವನ ಕೃಪೆಯಿಂದಲೇ ನೀವು ಸಿಕ್ಕಿದ್ರಿ. ನಿಜ ಅಂದ್ರೆ ನಾವು ನಿರಾಶರಾಗಿದ್ವಿ. ಪ್ರತಿ ವರ್ಷದ ನಿಯಮ ಇದೆ ನಮ್ದು. ಮಹಾದೇವನ ದರ್ಶನ ಆಗಿಲ್ಲ ಅನ್ನೋ ಒಂದು ಶಿವರಾತ್ರಿನೂ ಇಲ್ಲ. ಶಂಕರ, ಶಂಕರ, ನನಗೆ ಶಂಕರನ್ ಭಕ್ತಿ ಬಿಟ್ರೆ ಬೇರೇನು ಬೇಡ. ಇವತ್ ನಾನೇನಾಗಿದ್ದೀನೋ ಅವನಿಂದಲೇ. ನಿಮ್ಮನ್ನ ನಾನು ದೇವಸ್ಥಾನಕ್ಕೆ ಬಿಡ್ತಿದ್ದೆ, ಆದ್ರೆ ಅಜ್ಜಿ ಅವ್ರಿಗೂ ಹುಷಾರಿಲ್ಲ. ಅವನ್ನ ಸಿಟಿಗೆ ಬಿಡ್ಲೇಬೇಕಲ್ವಾ? ಇರ್ಲಿ, ಏನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ಮತ್ತೆ ಹೌದು, ಅರೆ ನೀವು ಹೇಳಿದ್ರಿಂದ ತಾನೇ ನಮ್ಗೆ ಗೊತ್ತಾಗಿದ್ದು ಅಲ್ವೇನ್ರಿ? ಶೇಖರ, ನೋಡಿ ಅಯ್ಯ, ಏನ್ ಚಿಂತೆ ಮಾಡಬೇಡಿ. ನೀವು ಸರಿಯಾಗಿ ತಲುಪ್ತೀರಾ. ನಿಮ್ಮ ಆರೋಗ್ಯನೂ ಸುಧಾರಿಸುತ್ತೆ. ಶಂಭು ಮಹಾದೇವ ಕೂಡ ವಿಷ ಕುಡಿದಿದ್ರು. ಹೀಗ್ ನಿರಾಶರಾಗ್ಬೇಡಿ. ಅವನಿದಾನಲ್ಲ, ನಿಶ್ಚಿಂತೆಯಾಗಿರಿ. ನೀವು ನನಗೆ ಧೈರ್ಯ ತುಂಬಿದ್ರಲ್ವಾ, ಅದಕ್ಕೆ ನನಗೆ ಸಮಾಧಾನ ಆಯ್ತು. ನನ್ಗ್ಯಾಕ್ ಧನ್ಯವಾದ ಹೇಳ್ತೀರಾ? ಧನ್ಯವಾದ ಹೇಳೋದಾದ್ರೆ ಆ ಕಂಠೇಶ್ವರನ್ಗೆ ಹೇಳಿ. ನಾವೆಲ್ಲ ಅವನ ಮಕ್ಕಳು ತಾನೆ. ತಮ್ಮ ಮಕ್ಕಳ ಚಿಂತೆ ತಂದೆ ತಾಯಿಗಿದ್ದೇ ಇರುತ್ತೆ ಅಲ್ವಾ? ಸಂಖ್ಯಾ, ಗಾಡಿ ಸೈಡ್ ತಗೋ. ನೀವಿಲ್ಲೇ ಹೇಳ್ಕೊಳ್ಳಿ. ಸರಿ. ನೀವಿಲ್ಲಿಂದ ಟಾರ್ ರೋಡ್ ನಲ್ಲಿ 5 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಅಲ್ಲೇ ದೇವಸ್ಥಾನ ಸಿಗುತ್ತೆ. ಸರಿ, ಧನ್ಯವಾದ ನಿಮ್ಗೆ. ಅರೆ ಕಾಕಾ, ಕಾಳಜಿ ತಕೊಳ್ಳಿ. ದೇವ್ರ ಹಾಗೆ ಸಿಕ್ಕಿದ್ರಿ ನೀವು. ಶಂಕರ, ಶಂಕರ. ಸರಿ, ಇಳಿ. ನಡೀರಿ. ಏನು ಗೊತ್ತಾಗ್ತಾ ಇಲ್ಲ ಇಲ್ಲಿ. ಅಲ್ವಾ? ಇವಾಗ ಹೇಗೆ ಹೋಗುದ್ ನಾವು? ಇಲ್ಲಿ ಈ ಬಿಸಿಲಲ್ಲಿ ಟಾರ್ ರೋಡ್ ಅಲ್ಲಿ ಯಾಕೆ ಹೋಗ್ತಿದ್ದೀರಿ? ತುಂಬಾ ಬಿಸಿಲಿದೆ.
ಅಯ್ಯೋ ದೇವ್ರೆ, ನೀವೊಂದ್ ಕೆಲಸ ಮಾಡಿ, ಹೀಗೆ ಮುಂದೆ 10 ಹೆಜ್ಜೆ ಹೋಗಿ. ಮುಂದೆ ಮನ್ ರೋಡಲ್ಲಿ ಬಲಕ್ ತಗೊಳ್ಳಿ, ಅಲ್ಲೊಂದ್ ಮರ ಇದೆ. ಮುಂದೆ ಮನೆಗಳಿದೆ, ನೀರ್ಗೀರ್ ಕುಡೀರಿ. 2 ಕಿಲೋಮೀಟರ್ ಅಷ್ಟು ಕಮ್ಮಿ ಆಗತ್ತೆ. ಅವ್ರು ಹೇಳ್ತಿದಾರಲ್ಲ, ಹಾಗೆ ಮಾಡೋಣ, ಹಾಗೆ ಹೋಗೋಣ. ಓ ಸರಿ. ನಿಮ್ ಹೆಸರು? ನನ್ನ ಹೆಸರ ಶಶಿಶೇಖರ್. ತುಂಬಾ ಧನ್ಯವಾದ. ಓಂ ನಮಃ ಶಿವಾಯ. ದೇವ್ರ ಹಾಗೆ ಸಿಕ್ಕಿದ್ರಿ. ದೇವರೆಂತದ್ದು. ಓಂ ನಮಃ ಶಿವಾಯ. ಸರಿ ನಡಿ. ನಡೀರಿ. ಹೀಗೆ ಮುಂದಕ್ಕೆ ಹೋಗಿ ಬಲ್ಗಡೆ ಹೋಗೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇರು, ಸ್ವಲ್ಪ ಸುಸ್ತಾಗಿದೆ. ನಿಧಾನ ನಿಧಾನ. ಏನ್ರಿ, ಆವಾಗ್ಲೇ ಆ ಸೈಕಲ್ ಅವನು ಹೇಳಿದ್ನಲ್ಲ, ಮುಂದೆ 4-5 ಮನೆ ಇದೆ ಅಂತ. ಆದ್ರೆ ಏನು ಕಾಣಿಸ್ತಾ ಇಲ್ವಲ್ಲ? ಯಾಕೆ, ಏನಾಯ್ತು ಈಗ? ಏನಿಲ್ಲ, ಸ್ವಲ್ಪ ಬಾಯರ್ಕ ಆಗ್ತಾ ಇದೆ. ನಿನ್ಗೋಸ್ಕರ ನೀರು ಸಿಗುತ್ತಾ ನೋಡ್ತೀನಿ. ಬೇಡ, ಎಷ್ಟ್ ದೂರ ನೋಡಿದ್ರು ಕೆರೆ ಇಲ್ಲ, ಬಾವಿ ಇಲ್ಲ, ಏನ್ ಕಾಣ್ತಾನೆ ಇಲ್ಲ. ನಿನ್ಗೆ ತೊಂದರೆ ಆಗುತ್ತೆ, ನೋಡ್ತೀನಿ ನೀರ್ ಸಿಗುತ್ತೆ ಅಂತ. ಅರೆ ಬೇಡ ಬಿಡಿ, ನೀವು ನಿರ್ಜಲ ಉಪವಾಸ ಮಾಡ್ತಿಲ್ವಾ? ಅರೆ ನಾನ್ ನಿರ್ಜರ ಉಪವಾಸ ಮಾಡೋದು ನನ್ಗೆ ಅಭ್ಯಾಸ ಇದೆ. ನನ್ಗೇನು ಬೇಡ. ನಿನ್ಗೆ? ನಾನು ಈ ಸಲ ನಿರ್ಜಲ ಉಪವಾಸ ಮಾಡ್ತೀನಿ. ಅರೆ ನಿನ್ಗೆ ಸಾಧ್ಯ ಆಗುತ್ತಾ? ಹೀಗ್ ಯಾಕೆ ಆಡ್ತೀಯಾ? ಆಗುತ್ತೆ ನನ್ಗೆ. ನೀವು ಮಾಡ್ತೀರಲ್ವಾ, ನನ್ಗೂ ಆಗುತ್ತೆ. ನೋಡು, ನಾನ್ ಮಾಡೋದೇನು ಸರಿ, ಆದ್ರೆ ನಿನ್ಗಿದು ಸಾಧ್ಯವಾಗುತ್ತಾ ಹೇಳು? ನೀವು ಚಿಂತೆ ಮಾಡ್ಬೇಡಿ, ನಡೀರಿ, ಈಗ ನಡೀರಿ. ಸ್ವಲ್ಪ ಕೆಳಗೆ ನೋಡ್ಕೊಂಡ್ ನಡೀರಿ. ನೋಡಿ ಇಲ್ಲಿ, ಹುಷಾರಾಗಿ ನೋಡ್ಕೊಂಡ್ ನಡೀರಿ. ಏನ್ ಬಿಸ್ಲಪ್ಪ ಶಿವ. ಇನ್ನು ಎಷ್ಟು ದೂರ ಇದೆ? ಬಾಯರ್ಗೆ ಆಗ್ತಾ ಇದೆ. ಕಿಲೋಮೀಟರ್. ಹುಸ್ಸಪ್ಪ, ತುಂಬಾನೇ ಸುಸ್ತಾಗ್ತಿದೆ. ಕುಡಿಯೋಕು ನೀರು ಸಿಗ್ತಾ ಇಲ್ಲ. ಅಯ್ಯಯ್ಯೋ, ಸಾಕಾಯ್ತಪ್ಪ. ಅಯ್ಯೋ ಅಯ್ಯೋ, ಯಾಕೆ, ಏನಾಯ್ತು? ಅಯ್ಯೋ, ಮುಳ್ಳು ಚುಚ್ಚಿದೆ. ನೋಡ್ತೀನಿ. ತೆಗಿತೀನಿ. ಅಯ್ಯೋ, ತುಂಬಾ ನೋಯ್ತಾ ಇದೆ. ತೆಗಿತೀನಿ. ನೀನ್ ಹೀಗೆ ನಿಂತ್ಕೊಂಡಿದ್ರೆ ಮುಳ್ಳು ತೆಗಿಲಿಕ್ಕೆ ಆಗ್ತಾ ನನ್ಗೆ? ಹೇಳಿ. ಸ್ವಲ್ಪ ನಿಂತ್ಕೊಳ್ಳಿ, ನಂಗೆ ತುಂಬಾ ನೋಯ್ತಾ ಇದೆ. ನಡಿ ಹೋಗೋಣ, ಬಾ. ಹಾಗೆ ಬಾ. ನಿಧಾನ. ಇಲ್ಲಿ ಕೂತ್ಕೋ, ಬಾ. ಕೂತ್ಕೋ ಇಲ್ಲಿ. ಕೂತ್ಕೋ ಇಲ್ಲಿ. ಎಲ್ಲಿ ಮುಳ್ಳು ಚುಚ್ಚಿದೆ ನೋಡೋಣ. ಬೇಡ ಹೇಳಿ ನೀವು. ಬೇಡ ಹೇಳಿ ನೀವು. ಈ ವೀರಭದ್ರನ ಕೈನಲ್ಲಿ ಜಾದು ಇದೆ, ಹೆದರಬೇಡಿ. ಅಯ್ಯೋ, ನೀವೇ ಹೇಳಿ ಅವರಿಗೆ. ಆಯ್ತು, ಬೇಡ ಬಿಡಿ. ಸರಿನಾ? ಆದ್ರೆ ಮಾತಾಡ್ಬೋದಲ್ವಾ? ಹೇಳಿ, ಈಗ ಎಲ್ಲಿ ಹೊರಟಿದ್ದೀರಿ? ಕಂಠೇಶ್ವರನ ದರ್ಶನಕ್ಕೆ. ಹೌದಾ? ಏ ಶಿವಶಂಭು, ನನ್ನ ಅಜ್ಜಿ ತುಂಬಾ ಕತೆ ಹೇಳ್ತಿದ್ಲು ಕಂಠೇಶ್ವರನ ಬಗ್ಗೆ. ಆ ದೇವಸ್ಥಾನ ಕಟ್ಸಿದಾರಲ್ಲ, ಅವ್ರ ಕನಸಿನಲ್ಲಿ ಮಹಾದೇವ ಬಂದು ಹೇಳಿದ್ದ, ನಾನು ಇಲ್ಲೇ ಇದ್ದೀನಿ ಅಂತ. ನಮ್ಮ ಅಜ್ಜಿ ಕತೆ ಹೇಳ್ತಿದ್ಲು. ನಾವು ಪ್ರತಿ ಸೋಮವಾರ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಶಂಕರನ ಕೃಪೆ. ಏ ಶಿವಶಂಭು. ಆಯ್ತು. ಏನಾಯ್ತು? ತೆಗೆದ್ನಲ್ಲ ಮುಳ್ಳ. ಅಯ್ಯೋ ದೇವ್ರೆ, ಅಯ್ಯೋ ನಿಜನಾ? ಗೊತ್ತೇ ಆಗ್ಲಿಲ್ಲ. ನಿಜವಾಗ್ಲು ತುಂಬಾ ಉಪಕಾರವಾಯ್ತು. ನಿಮಗ್ ಸಮಾಧಾನ ಆಯ್ತಲ್ವಾ? ನನಗೂ ಅದೇ ಸಮಾಧಾನ. ಹೇ ಶಿವಶಂಭು, ದೇವ್ರ ಹಾಗೆ ಸಿಕ್ಕಿದ್ರಿ ನಮ್ಗೆ ನೀವು. ಹೇ ಶಿವಶಂಭು. ಸರಿ ನಡಿ. ಸರಿ, ಆಯ್ತು, ನಡೀರಿ, ಹೊರಡೋಣ. ಧನ್ಯವಾದ ನಿಮ್ಗೆ. ಕೊಡಿ. ನಿಧಾನ. ಮೆಲ್ಗೆ. ಜೈ ಶಿವಶಂಭು. ನಿಧಾನ. ಅರೆ, ಇಲ್ಲಿ ಎಲ್ಲ ಕಡೆ ಕಲ್ಲಿದೆ, ದಾರಿನೇ ಕಾಣ್ತಾ ಇಲ್ಲ. ಏನ್ ಮಾಡೋದೀಗ? ಮಹಾದೇವ ಎಷ್ಟು ಪರೀಕ್ಷೆ ಮಾಡ್ತಿದ್ಯಾ ನಮ್ಗೆ? ಏನ್ರಿ, ಎಷ್ಟು ಅರ್ಚನೆ ಬರ್ತಾ ಇದೆ ನಮ್ಗೆ.
ಮಹಾದೇವನಿಗೆ ಇಷ್ಟ ಇಲ್ವಾ ನಾವು ಅವನ್ ಕಡೆ ಹೋಗೋದು? ಅರೆ ನೀಲಿಮಾ, ಏನ್ ಹೇಳ್ತಿದ್ಯಾ ನೀನು? ಮತ್ತೆ ಇನ್ನೇನ್ ಹೇಳಿ, ಒಂದ್ ಕಷ್ಟ ಕಡಿತು ಅಂದ್ರೆ ಇನ್ನೊಂದ್ ಕಷ್ಟ ಬರ್ತಾ ಇದೆ. ಆ ಮಹಾದೇವ ಇನ್ ಎಷ್ಟು ಕಷ್ಟ ಕೊಡ್ತಾನೆ. ಬಂ ಬಂ ಬೋಲೆ. ಈ ಬೋಲೆ ಶ್ಯಾಮ್ ಭಕ್ತರಿಗೆ ಮಾರ್ಗ ತೋರಿಸ್ತಾನೆ. ಆಶ್ಚರ್ಯ ಪಡಬೇಡಿ, ನಾನು ಬಹುರೂಪಿ. ಕಂಠೇಶ್ವರನ್ ಸನ್ನಿಧಿಲಿ ನಾಟಕ ಆಡ್ತೀವಿ. ಈಗ ಅಲ್ಲಿಗೆ ಹೊರಟಿದ್ದೆ, ಆದ್ರೆ ದಾರಿ ತಪ್ಪಿದೆ. ಮುಖ ಯಾಕೆ ಮಾಡಿದೆ? ಉಪವಾಸ ಇದ್ದೀರಾ? ಏನು ತಿಂದಿಲ್ವಾ? ನಾನು ಹೇಳ್ತೀನಿ, ಬಿಡಿ ಉಪವಾಸ. ಇಲ್ಲ ಇಲ್ಲ, ಅದ್ ಸಾಧ್ಯ ಇಲ್ಲ. ಕಳೆದ ಹಲವಾರು ವರ್ಷದಿಂದ ನಿರ್ಜಲ ಉಪವಾಸ ಮಾಡುತ್ತಿದ್ದಾರೆ. ಯಾವಾಗ್ಲೂ ಆ ನಿಯಮವನ್ನು ಬಿಟ್ಟೇ ಇಲ್ಲ ಅವರು. ಹಾ ಅಮುಲ್. ಅಮ್ಮ, ಎಲ್ಲಿದ್ದೀರಾ ನೀವು? ಎಷ್ಟೊತ್ತಿಂದ ಫೋನ್ ಮಾಡ್ತಾ ಇದ್ದೀನಿ. ಅರೆ ಹೂ, ಅದು ಇನ್ನೇನ್ ತಲುಪ್ತೀವಿ. ಆ ಡ್ರೈವರ್ ಅಲ್ಲಿಗೆ ಬಿಡ್ತೀನಿ ಅಂತ ಅಂದ ಅಲ್ಲ? ಹಾ, ಈಗ ದೇವಸ್ಥಾನಕ್ಕೆ ಬಂದ್ವಿ. ದರ್ಶನ ಆದ್ಮೇಲೆ ನಿಂಗ್ ಫೋನ್ ಮಾಡ್ತೀವಿ. ಹಾ, ಈಗ ಇಡು ಫೋನು. ಹಲೋ ಹಲೋ ಅಮ್ಮ. ಹಲೋ ಹಲೋ. ಮಗ ಚಿಂತೆ ಮಾಡ್ತಾ ಇದ್ದಾನೆ ಅಲ್ವಾ? ತುಂಬಾ ಪ್ರೀತಿ ಇದೆ ಅಲ್ವಾ? ಹೌದು, ಆದ್ರೆ ಅವ್ರಿಗೆ ಅದು ಗೊತ್ತಾಗ್ಬೇಕಲ್ವಾ? ತಿಳಿಯುತ್ತೆ. ಆ ಶಿವಶಂಭು ಇದ್ದಾನಲ್ಲ, ಅವನೆಲ್ಲ ಸರಿ ಮಾಡ್ತಾನೆ. ನನ್ನ ಕಲೆನೆಲ್ಲ ತೋರಿಸಿ ಮಹಾದೇವನ ಭಕ್ತರ ಸೇವೆ ಮಾಡ್ತೀನಿ. ಈ ಸಲ ಆಗಲ್ಲ ಅನ್ಸುತ್ತೆ. ಇಲ್ಲ, ಇದೆ, ನೀವಿದ್ದೀರಲ್ಲ. ನೀವು ಮಹಾದೇವನ ಭಕ್ತರು. ನಿಮ್ಮ ಸೇವೆ ಅಂದ್ರೆ ಮಹಾದೇವನ ಸೇವೆ. ಮಹಾದೇವ ಚರಾಚರದಲ್ಲಿದ್ದಾನೆ, ನಿಮ್ಮಲ್ಲಿದ್ದಾನೆ, ನನ್ನಲ್ಲಿದ್ದಾನೆ. ಏನ್ ಮಾಡ್ತಿದ್ದೀರಿ ನೀವು? ನಾನು ಶಂಕರ ಅಲ್ಲ, ನಾನು ಬಹುರೂಪಿ. ನೀವೇ ಹೇಳಿದ್ರಲ್ಲ ಮಹಾದೇವ ಎಲ್ಲಾ ಕಡೆ ಇದ್ದಾನೆ ಅಂತ. ನಿಮ್ಮಲ್ಲಿ ನನ್ ಕಾಣಿಸ್ದ, ನಿಮ್ ರೂಪದಲ್ಲಿ ದರ್ಶನ ಕೊಟ್ಟ ನಮ್ಗೆ. ನೋಡಿ, ನಾನು ಏನ್ ಹೇಳ್ತೀನಂದ್ರೆ, ಇದು ಹಾಲು, ಹಣ್ಣು, ಹೂ. ಅರೆ, ಏನ್ ಮಾಡ್ತಿದ್ದೀರಿ ನೀವು? ಇಲ್ಲ, ಅದೇನಂದ್ರೆ ಈಗ ರಸ್ತೆ ಬಂದಾಗಿದೆ, ಮುಂದೆ ಹೋಗೋಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಅದು ಅಲ್ಲದೆ ನನ್ನ ಹೆಂಡತಿನೂ ಸುಸ್ತಾಗಿದ್ದಾಳೆ. ಮತ್ತೆ ನಿಮ್ ರೂಪದಲ್ಲಿ ಪ್ರತ್ಯಕ್ಷ ಮಹಾದೇವನ ದರ್ಶನ ಆಗಿದೆ. ಈ ಪೂಜೆ ಒಪ್ಪಿಸ್ಕೊಳ್ಳಿ. ನೀನ್ ಹಿಡ್ಕೋ. ಓಂ ನಮಃ ಶಿವಾಯ. 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 ಹೋಗ್ಬೇಡಿ ಅಂತ ಹೇಳಿದ್ರು ಹಠ ಮಾಡ್ಕೊಂಡು ಹೋಗಿದ್ದಾರೆ. ನಿರ್ಜಲ ಉಪವಾಸ ಬೇರೆ, ಬಿರು ಬಿಸಿಲಲ್ಲಿ ದರ್ಶನಕ್ಕೆ ಹೋಗಿದ್ದಾರೆ. ಏನ್ ಮಾಡ್ಲಿ, ನನಗೂ ಚಿಂತೆ ಆಗ್ತಾ ಇದೆ ಅವ್ರ ಬಗ್ಗೆ.
ನಾನು ನಾಳೆ ಹೊರಡ್ಬೇಕು. ಇವರು ಬೇರೆ ಇನ್ನೂ ಬಂದಿಲ್ಲ. ಒಂದು ಫೋನ್ ಸಹಿತ ಮಾಡ್ಲಿಲ್ಲ ಇನ್ನೂನು. ನಾನೇನ್ ಕೊಡ್ಲಿ ನಿಮಗೆ? ಆಶೀರ್ವಾದ ಕೊಡೋದಕ್ಕೆ ನಾನ್ ನಿಜವಾದ ಮಹಾದೇವ ಅಲ್ಲ. ಈ ರುದ್ರಾಕ್ಷಿ ತಗೊಳ್ಳಿ, ಶಂಕರನ ಪ್ರಸಾದ. ಇದನ್ನ ನಿಮ್ ಮನೆ ಹತ್ರ ಬಾವಿಗೆ ಹಾಕಿ. ಮಹಾದೇವ ಒಳ್ಳೇದು ಮಾಡ್ತಾನೆ. ಬಂ ಬಂ ಬೋಲೆ. ಓಂ ನಮಃ ಶಿವಾಯ. ಬಂ ಬಂ ಬೋಲೆ. ಮಹಾದೇವ, ನಾನೇ ನಿನ್ನ ಭಕ್ತನಲ್ಲ. ಅಪ್ಪಮ್ಮ ನಿನ್ಗೆ ಯಾವ ರೀತಿ ಪೂಜೆ ಮಾಡ್ತಾರೆ ನನ್ಗೆ ಗೊತ್ತಿಲ್ಲ. ನನ್ಗೆ ಹೇಗ್ ಬರುತ್ತೋ ಅದೇ ಪದ್ಧತಿಯಲ್ಲಿ ಪೂಜೆ ಮಾಡ್ತೀನಿ ನಿನ್ಗೆ. ನಾನೇ ನಿನ್ ಭಕ್ತ ಗಿಕ್ತ ಅಲ್ಲ. ನನ್ಗೆ ನಿನ್ ಮೇಲೆ ವಿಶ್ವಾಸವೂ ಇಲ್ಲ. ಮತ್ತೆ ಯಾಕೆ ವಿಶ್ವಾಸ ಇಡಬೇಕು ನಿನ್ ಮೇಲೆ ಹೇಳು? ಅಪ್ಪ ಅಮ್ಮ ಇಷ್ಟು ವರ್ಷದಿಂದ ನಿಷ್ಠೆಯಿಂದ ನಿನ್ ಪೂಜೆ ಮಾಡಿದ್ರು. ನಿನಗಾಗಿ ಉಪವಾಸ ಎಲ್ಲ ಮಾಡಿದ್ರು. ಪ್ರತಿ ವರ್ಷ ಶಿವರಾತ್ರಿಗೆ ತಪ್ಪದೆ ಕಂಠೇಶ್ವರಕ್ಕೆ ಹೋಗ್ತಾರೆ. ಈ ಸಲನೂ ಹೋಗಿದ್ದಾರೆ. ಆದ್ರೆ ನೀನೇನ್ ಮಾಡ್ದೆ? ಅಪ್ಪಮ್ಮ ಹೇಳ್ತಾರೆ ನಿನ್ ಮೇಲೆ ವಿಶ್ವಾಸ ಇಡು ಅಂತ. ಆದ್ರೆ ನಿನ್ ಮೇಲೆ ವಿಶ್ವಾಸ ಇಡೋ ಅಂತದ್ ಏನ್ ಮಾಡಿದ್ಯಾ ನೀನು? ಹೇಳು. ಸರಿ ಅಲ್ಲ, ಇದು ನಾನು ಮಾಡ್ತಾ ಇರುವ ಚಾಲೆಂಜ್ ಅಂತಾನೆ ಅನ್ಕೋ. ನನ್ಗೆ ನಿನ್ ಮೇಲೆ ನಂಬಿಕೆ ಬರುವಂತದ್ದು ಏನಾದ್ರೂ ಮಾಡು, ನೋಡೋಣ. ನೋಡು, ನಮ್ಮನೆ ಬಂತು. ಸುಸ್ತಾಯ್ತಾ? ನೀಲಿಮಾ, ಆ ಬಹುರೂಪಿ ನಮ್ಗೆ ರುದ್ರಾಕ್ಷ ಕೊಟ್ಟದ್ದು ನಿಜ. ಆದ್ರೆ ಅದ್ರ ವಿಸರ್ಜನೆಯಲ್ಲಿ ಮಾಡ್ಬೇಕು. ಅಯ್ಯೋ, ಏನಾಯ್ತು ಇವಾಗ? ಅವ್ರು ಹೇಳಿದು ಎಲ್ಲಿ ನೀರ್ ಸಿಗುತ್ತೋ ಅಲ್ಲಿ ವಿಸರ್ಜನೆ ಮಾಡಿ ಅಂತ. ಹಾ, ಮತ್ತೆ ನಮ್ ಬಾವಿಯಲ್ಲಿ ವಿಸರ್ಜನೆ ಮಾಡೋಣ. ಅದೇ ಒಳ್ಳೆ ಕಲ್ಪನೆ. ಹಾ, ನಡೀರಿ. ಈ ರುದ್ರಾಕ್ಷಿ ತಗೊಳ್ಳಿ, ಶಂಕರನ ಪ್ರಸಾದ. ಇದನ್ನ ನಿಮ್ ಮನೆ ಹತ್ರ ಬಾವಿಗೆ ಹಾಕಿ. ಮಹಾದೇವ ಒಳ್ಳೇದು ಮಾಡ್ತಾನೆ. ನಮಃ ಶಿವಾಯ. ಓಂ ನಮಃ ಶಿವಾಯ. ನಡೀರಿ, ಅಮೂಲ್ ದಾರಿ ಕಾಯ್ತಾ ಇರ್ತಾನೆ. ನಡಿ. ಅಪ್ಪ ಅಮ್ಮ ಬಂದ್ರು ಅನಿಸ್ತದೆ. ಇಷ್ಟೊಂದು ಸುತ್ತಾಡಿದಕ್ಕೆ ರುದ್ರಾಕ್ಷಿನಾದ್ರೂ ಸಿಕ್ತು. ಶಂಭು ಮಹಾದೇವ ಇದ್ದಾನೆ, ಎಲ್ಲ ಸರಿ ಹೋಗುತ್ತೆ. ಹೌದು, ಆದ್ರೂ ಅಪ್ಪ, ಕೂಡ ಅಮ್ಮ ಎಷ್ಟು ತಡ ಮಾಡಿದ್ರಿ? ಅರೆ, ಚಿಂತೆ ಆಗಿತ್ತು ತಗೋ ನಂಗೆ. ತಗೋ, ನಿಧಾನ. ಬ್ಯಾಗ್ ಕೊಡಿ ಅಪ್ಪ, ಬ್ಯಾಗ್ ಕೊಡಿ.
ಸರಿ, ಪ್ರಯಾಣ ಹೇಗಿತ್ತು? ಚೆನ್ನಾಗಾಯ್ತು, ಆದ್ರೆ ಸುಮಾರು ಕಡೆ ತೊಂದ್ರೆನೂ ಆಯ್ತು. ಸರಿ, ಹಾಗಿದ್ರೆ ನಾನ್ ನಾಳೆನೆ ಮೈಸೂರಿಗೆ ಹೋಗ್ಬೇಕು. ನಾಳೆನೆ ಜಾಯಿನ್ ಆಗಕ್ ಹೇಳಿದ್ದಾರೆ. ನೀವು ಬೇಗ ಬರ್ತೀರಾ ಅನ್ಕೊಂಡಿದ್ದೆ. ಕಡೆ ಪಕ್ಷ ಸ್ವಲ್ಪ ಸಮಯನಾದ್ರೂ ಜೊತೆಯಲ್ಲಿ ಕಳಿಬಹುದಿತ್ತು. ಮಹಾದೇವ, ಇವನು ಇಲ್ಲೇ ನನ್ನ ಜೊತೆನೆ ಇರೋ ಹಾಗೆ ಮಾಡು. ಆದ್ರೆ ನಾನು ಅವನಿಗೂ ಹೇಳೋಕೆ ಆಗ್ತಾ ಇಲ್ಲ. ನೀನೇ ಏನಾದ್ರೂ ದಾರಿ ತೋರಿಸಯ್ಯ. ಅಪ್ಪ, ನನಗೆ ನಿಮ್ಮ ಹತ್ರ ಕ್ಷಮೆ ಕೇಳಲಿಕ್ಕಿದೆ. ಆದ್ರೆ ಅದನ್ನ ಹೇಳೋಕೆ ಆಗ್ತಾ ಇಲ್ಲ. ಧೈರ್ಯ ಇಲ್ಲ ನನ್ನ ಹತ್ರ. ಏನ್ರಿ, ಸುಸ್ತಾಗಿದ್ದೀರಲ್ವಾ? ನಡೀರಿ, ಒಳಗಡೆ ಹೋಗೋಣ. ನಡೀರಿ. ಹೌದು, ಸುಸ್ತಾಗಿದೆ ಸ್ವಲ್ಪ. ಓಂ ನಮಃ ಶಿವಾಯ. ಅಮ್ಮ, ನಮಃ ಶಿವಾಯ. ಬರ್ತೀನಿ ನಾನು. ಆರೋಗ್ಯ ನೋಡ್ಕೊ ನಿಂದು. ಮತ್ತೆ ಹೌದು, ದಿನ ಫೋನ್ ಮಾಡ್ತಿರು ಆಯ್ತಾ? ಮತ್ತೆ ಬಟ್ಟೆ, ಟವೆಲ್, ಬ್ರಷ್, ಫೋನ್ ಎಲ್ಲ ತಗೊಂಡಿದ್ಯಲ್ಲ? ಅಮ್ಮ, ತಗೊಂಡಿದ್ದೀನಿ. ನೀನೇನು ಚಿಂತೆ ಮಾಡಬೇಡ. ಈಗ ಚಿಕ್ಕವನಲ್ಲ ನಾನು. ನನ್ ಪಾಲಿಗೆ ನೀನ್ ಚಿಕ್ಕವನು. ನನ್ಗೆ ಚಿಂತೆ ಆಗಲ್ವಾ? ಐಶ್ವಂತನಾಗು. ಶಂಭು ಮಹಾದೇವ, ಅವನನ್ನ ತಡಿ. ಅವನಿಗೆ ಹೋಗಕ್ಕೆ ಬಿಡಬೇಡ. ಹೋಗ್ ಬರ್ತೀನಿ ನಾನು. ನಾನು ಹೊರಟಿದ್ದು ನಿಜ, ಆದ್ರೆ ನನ್ನ ಮನಸ್ಸು ನನ್ನನ್ನು ತಡಿತಾ ಇದೆ. ನನ್ನ ಮನೆ, ನನ್ನ ಅಂಗಳ, ಇಲ್ಲಿಯ ಮರಗಿಡ, ಇಲ್ಲಿಯ ನನ್ನ ಎಲ್ಲಾ ಗೆಳೆಯರು, ಇದೆಲ್ಲ ಬಿಟ್ಟು ನಾನು ಇರ್ತೀನ ಹೊಸ ಊರಲ್ಲಿ? ಈ ಬಾವಿ, ಇಲ್ಲೇ ನನಗೆ ಅಪ್ಪ ಅಮ್ಮ ಸ್ನಾನ ಮಾಡಿಸ್ತಾ ಇದ್ರು. ಇದೇ ಬಾವಿ ನೀರು ನನಗ್ ಬಾಯಾರಿಕೆ ಆದಾಗ್ಲಿಲ್ಲ, ನನ್ನ ಬಾಯಾರಿಕೆ ನೀಗಿಸ್ತಾ ಇತ್ತು. ಆದ್ರೆ ಇವತ್ತು ಈ ಬತ್ತಿರ ಬಾವಿನ ಬಿಟ್ಟು ಹೋಗ್ತಾ ಇದ್ದೀನಿ. ಇದನ್ನ ನಾನ್ ಮಾಡ್ತಾ ಇರುವ ಚಾಲೆಂಜು ಅಂತಾನೆ ಅನ್ಕೋ. ನನ್ಗೆ ನಿನ್ ಮೇಲೆ ನಂಬಿಕೆ ಬರುವಂತದ್ದು ಏನಾದ್ರೂ ಮಾಡು, ನೋಡೋಣ. ಅಮ್ಮ, ಅಪ್ಪ, ಬೇಗ ಬನ್ನಿಲ್ಲಿ, ಬೇಗ ಬನ್ನಿಲ್ಲಿ, ಬೇಗ ಬನ್ನಿ. ಇಲ್ಲಿ ನೋಡಿ. ನಿಲ್ಲಿಮಾ, ನೋಡು, ಬಾವಿ ತುಂಬಿದೆ. ಅಯ್ಯೋ ದೇವ್ರೆ, ಹೋಗಿದ್ ನಮ್ ಬಾವಿ ತುಂಬಿದೆ. ದೇವಸ್ಥಾನದಲ್ಲಿಲ್ಲ, ಅವನು ಮನೆಯಲ್ಲೂ ಇಲ್ಲ, ಎಲ್ಲ ಸಣ್ಣ ಪುಟ್ಟ ಸಂಧಿ. ಅಯ್ಯೋ, ನಂಗೆ ನಂಬಿಕೆನೆ ಬರ್ತಾ ಇಲ್ಲ. ದೇವರ ಮಾಯೆ
ಕಷ್ಟ ಸಮಯದಲ್ಲಿ ಉಪಸ್ಥಿತವಾಗುತ್ತಾನೆ ಕಷ್ಟ ಸಮಯದಲ್ಲಿ ಉಪಸ್ಥಿತವಾಗುತ್ತಾನೆ ಭಕ್ತನಿಗೆ ಅವನು ಅನ್ಯ ರೂಪ ಧರಿಸಿಕೊಳ್ಳುತ್ತಾನೆ ನಾನು ಉಮೇಶ್ ಕೈಲಾಸ. ನಾನು ಗಾಡಿ ತಗೊಂಡು ಇಬ್ರು ಬರೋದು ಮಿಸ್ ಆಯ್ತು. ಅದಕ್ಕೆ ಕೇಳೋಣ ಅಂತ ಬಂದೆ. ಸರಿ, ನಿಮ್ಮ ಹೆಸರು? ನನ್ನ ಹೆಸರು ಶಶಿಶೇಖರ್. ಈ ವೀರಭದ್ರನ ಕೈನಲ್ಲಿ ಜಾದೂ ಇದೆ, ಹೆದರಬೇಡಿ, ಆಶ್ಚರ್ಯ ಪಡಬೇಡಿ. ನಾನು ಬಹುರೂಪಿ. ನೀಲಿಮಾ, ಇದು ಯಾರು ಮಾಡಿದ್ ಗೊತ್ತಾಯ್ತಾ ನಿನ್ಗೆ? ಉಮೇಶ್, ಶಶಿಶೇಖರ್, ವೀರಭದ್ರ, ಇವು ಶಂಕರ್ನ ಹೆಸರುಗಳು. ಮತ್ತೆ ಕೊನೆಗೆ ಬಹುರೂಪಿ ವೇಷದಲ್ಲಿ ನಮ್ಗೆ ಸಿಕ್ಕಿದ್ದು ಮಹಾದೇವನೇ. ಅವನು ಮಹಾದೇವನ ಅಂದ್ರೆ ಯಾರ ದರ್ಶನಕ್ಕಾಗಿ ಹೋಗಿದ್ವೋ ಅವನ ದರ್ಶನ ಸಿಗುತ್ತಾ ಇಲ್ವಾ ಅನ್ಕೊಂಡಿದ್ವಿ. ಆದ್ರೆ ಅವನ ಲೀಲೆ ಅಪಾರ, ಪವಾಡನೆ ಮಾಡಿ ತೋರಿಸ್ದ. ನೀಲಿಮಾ, ಮಹಾದೇವ ನಮ್ಮ ಮೇಲೆ ಕೃಪೆ ಮಾಡ್ದ. ಮಹಾದೇವ ತನ್ನ ಭಕ್ತರ ಮಾರ್ಗ ಸುಲಭಗೊಳಿಸ್ತಾನೆ ಅನ್ನೋದನ್ನು ಕೇಳಿದ್ದೆ. ಆದ್ರೆ ನಮ್ಮ ವಿಷಯದಲ್ಲೂ ಹಾಗೆ ನಡೀತು. ಅಪ್ಪ, ನನ್ ತಪ್ಪಾಯ್ತು. ನಾನ್ ನಿಮ್ಮ ಹತ್ರ ಕೆಟ್ಟದಾಗಿ ನಡ್ಕೊಂಡೆ. ಮನುಷ್ಯ ತಪ್ಪು ಮಾಡ್ತಾನೆ. ನಿನ್ಗೆ ನಿನ್ ತಪ್ಪು ತಿಳಿತಲ್ಲ, ಅಷ್ಟೇ ಸಾಕು. ಅಪ್ಪ, ಶಂಭು ಮಹಾದೇವ ನಿಮ್ಮ ಒಂದು ಕನಸು ಅಲ್ಲ, 2 ಕನಸನ್ನ ಪೂರ್ಣ ಮಾಡ್ದ. ಅಂದ್ರೆ ನಾನು ಈ ಕೆಲ್ಸಕ್ಕೆ ಅಂತ ಸಿಟಿಗೆ ಹೋಗಲ್ಲ, ಇಲ್ಲೇ ನಿಮ್ ಜೊತೆ ಇದ್ದು ಕೆಲಸ ಮಾಡ್ತೀನಿ. ಮಹಾದೇವ ಕೇವಲ ಬಾವಿನ ತುಂಬಿಸ್ಲಿಲ್ಲ, ನಮ್ಮ ಜೀವನವನ್ನೇ ಆನಂದದಿಂದ ತುಂಬಿಟ್ಟ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೀರು ಅಂದ್ರೆ ಜೀವನ. ಬಾವಿಗೆ ನೀರು ಬಂತು, ಮತ್ತೆ ಅಮೂಲ್, ಮಿಲಿಂದ್, ನಿಲಿಮಾ ಎಲ್ರಿಗೂ ಹೊಸ ಜೀವನ ಸಿಕ್ತು. ಮತ್ತೆ ಅವರ ಶಿವಭಕ್ತಿಗೂ ಕೂಡ.